ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಕಿರಣ್ ವ್ಲಾಗ್ಸ್. ನಾವಿವತ್ತು ಪುಣ್ಯಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ವಿ, ಅದಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ತುಮಕೂರಿಂದ ಯಶವಂತಪುರ್ಗೆ ಹೋಗ್ತೀವಿ. ಯಶವಂತಪುರಿಂದ ನೈಟ್ 10 o'clockಗೆ ನಮಗೆ ಕುಕ್ಕೆಗೆ ಟ್ರೈನ್ ಇದೆ. ಕುಕ್ಕೆಗೆ ಹತ್ತಿರವಾದ ರೈಲ್ವೆ ಸ್ಟೇಷನ್ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್. ಈ ವಿಡಿಯೋಲಿ ನಾನು ಕಂಪ್ಲೀಟ್ ಟ್ರೈನ್ ಡೀಟೇಲ್ಸ್, ಪೂಜೆ ಹೇಗೆ ಮಾಡ್ತಾರೆ, ಪೂಜೆಗೆ ಎಷ್ಟು ಖರ್ಚಾಯಿತು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಶವಂತಪುರನ ರೀಚ್ ಆದ್ವಿ. ತುಂಬಾ ಬೇಗ ರೀಚ್ ಆಗಿದ್ವಿ. ನಮಗಿನ್ನ 3 hours ಟೈಮ್ ಇತ್ತು 10 o'clock ಆಗೋದಕ್ಕೆ. ಅಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ನೋಡ್ತಾ ನೋಡ್ತಾ ಟ್ರೈನ್ ಕೂಡ ಬಂತು. ಕರೆಕ್ಟ್ ಟೈಮ್ಗಂತೂ ಬಂದಿಲ್ಲ, ಅರ್ಧ ಗಂಟೆ ಲೇಟಾಗಿ ಬಂತು. ಲಗೇಜ್ ಎತ್ಕೊಂಡು ಓಡೋಗೋವಂಥ ಪರಿಸ್ಥಿತಿ ಇಲ್ಲಿಲ್ಲ, ಯಾಕಂದರೆ ಆಲ್ರೆಡಿ ರಿಸರ್ವೇಷನ್ ಮಾಡಿರೋದ್ರಿಂದ ನಮ್ಮ ಸೀಟಲ್ಲಿ ಯಾರೂ ಬೇರೆಯವ್ರು ಬಂದು ಕೂತ್ಕೊಳಲ್ಲ. ಟ್ರೈನ್ ಬಂದು ನಿಲ್ಲಿಸಾದ್ಮೇಲೆ ಆರಾಮಾಗಿ ನಮ್ಮ ಲಗೇಜ್ ಎಲ್ಲ ತೊಗೊಂಡು ಹೋಗಿ ನಮ್ಮ ಸೀಟಲ್ಲಿ ಕೂತ್ಕೊಂಡ್ವಿ. ಟ್ರೈನ್ ಟಿಕೆಟ್ ಕೂಡ ನಾವು 2 months ಬ್ಯಾಕೇ ಮಾಡಿದ್ವಿ, ಯಾಕಂದರೆ ಸರ್ಪ ಸಂಸ್ಕಾರ ಪೂಜೆ ಕೂಡ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ 2 months ಬ್ಯಾಕ್. ಯಾಕಂದರೆ ನಮಗೆ ಸಡನ್ನಾಗಿ ನಾಳೆನೇ ಬೇಕು, ನೆಕ್ಸ್ಟ್ ಮಂತೇ ಬೇಕು ಅಂದರೆ ಸಿಗಲ್ಲ. ಬುಕ್ಕಿಂಗ್ಸ್ ತುಂಬಾ ಬೇಗ ಆಗ್ತಿರುತ್ತೆ. ಆ ಥರ ಏನಾದರೂ ನಮಗೆ ಎಮರ್ಜೆನ್ಸಿ ಇದ್ದರೆ ದೇವಸ್ಥಾನದಲ್ಲೇ ಹೋಗಿ ನಾವು ಆಫ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಅವೈಲಬಿಲಿಟಿ ಇದ್ದರೆ ಮಾತ್ರ ನಮಗೆ ಸಿಗುತ್ತೆ, ಇಲ್ಲಾಂದರೆ ನಾವು ಆನ್ಲೈನೇ ಮಾಡಬೇಕು. ರಾತ್ರಿ 11 ಗಂಟೆ ಆಗಿತ್ತು. ಮನೆಯಿಂದನೇ ಊಟ ತೊಗೊಂಡೋಗಿದ್ವಿ. ಈಗ ನಾವೆಲ್ಲರೂ ಊಟ ಮಾಡಿ ಮಲ್ಕೊಂಡ್ವಿ. ಬೆಳಗಿನ ಜಾವ 5 ಗಂಟೆಗೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಇಲ್ಲಿಂದ ದೇವಸ್ಥಾನ 30 ಕಿಲೋಮೀಟರ್ ಇದೆ. ಆಟೋ ಮತ್ತು ಬಸ್ಸಸ್ ಫೆಸಿಲಿಟೀಸ್ ಇದೆ. ಆಟೋನಲ್ಲಾದರೆ 400 ಇಲ್ಲ 500 ರೂಪಾಯಿ ಕೇಳ್ತಾರೆ. ಬಸ್ಸಲ್ಲಿ ಒಬ್ಬರಿಗೆ 60 ರೂಪಾಯಿ ಟಿಕೆಟ್, ಮತ್ತು ಲೇಡೀಸ್ಗೆ ಫ್ರೀ. ನಾವು ಬಸ್ಸಲ್ಲೇ ಹೋದ್ವಿ. ಬಸ್ಗೆ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗಿಗೆ ಹೋದರೆ ಮಾತ್ರ ನಮಗೆ ಬಸ್ ಸಿಗುತ್ತೆ, ಇಲ್ಲ ಅಂದರೆ ನಾವು ಆಟೋನಲ್ಲೇ ಹೋಗಬೇಕು. ಸರ್ಪ ಸಂಸ್ಕಾರ ಆನ್ಲೈನ್ ಬುಕ್ಕಿಂಗ್ ಮಾಡಿರೋರಿಗೆ ಅವರೇ ರೂಮ್ಸ್ನ ರಿಸರ್ವ್ ಮಾಡಿರ್ತಾರೆ ಆಶ್ಲೇಷ ಗೆಸ್ಟ್ ಹೌಸಲ್ಲಿ. ಇದು ಬಸ್ ಸ್ಟಾಪ್ ಪಕ್ಕನೇ ಇದೆ. ಸೊ 1 ಡೇಗೆ 250 rupees, 2 daysಗೆ 500 rupees ಚಾರ್ಜ್ ಮಾಡ್ತಾರೆ. ರೂಮ್ಸ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಓಕೆ ಆಗಿತ್ತು. ಕ್ಲೀನಾಗೇನೋ ಇತ್ತು, ಆದರೆ ತುಂಬ ಹಳೆ ಬಿಲ್ಡಿಂಗ್ ಅನಿಸುತ್ತೆ, ಅದಕ್ಕೆ ಆ ಥರ ಇರ್ಬೋದೇನೋ. ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬಟ್ ಪರವಾಗಿಲ್ಲ. ನಾವೇನು ಅಷ್ಟೊಂದು ರೂಮಲ್ಲಿ ಇರ್ತಿರ್ಲಿಲ್ಲ, ಪೂಜೆಗೆ ಹೋಗ್ತಾಯಿದ್ವಿ. ಡೇ 1 ಬೆಳಗ್ಗೆ 8:00 ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ನಾವೆಲ್ಲ ಬೇಗ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ವಿ. ಹಾಗೆ ಇಲ್ಲಿ ಕ್ವಿಕ್ಕಾಗಿ ರೂಮ್ ಟೂರ್ ಮಾಡ್ತಾಯಿದ್ದೀನಿ. ಬೆಡ್ ಹಾಕಿದ್ದಾರೆ. ಪೂಜೆ ಟೈಮ್ ಆಗಿಬಿಟ್ಟೈತೆ. ಏನು ಮಾತಲ್ಲ. ಪೂಜೆಗೆ ಹೋಗೋಕ್ಕಿಂತ ಮುಂಚೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತೀವಿ. ಪೂಜೆ ಆದ್ಮೇಲೆ ಸಾಯಂಕಾಲ ತನಕ ಇಲ್ಲೇ ಇರ್ತೀವಿ, ನೈಟೆಲ್ಲ ಇಲ್ಲೇ ಇರ್ತೀವಿ. ಮಧ್ಯಾಹ್ನ ಆಗುತ್ತೆ. 1:15 ನೋಡಲ್ಲಿ ತೋರಿಸು ಬೋಲ್ಡು ಸರ್ಪ ಸಂಸ್ಕಾರ ಯಾಗಶಾಲೆ. ಹಿಂಗೆ ಹೋಗ್ಬೇಕು. 12:30 1:00 ಮುಗಿಯುತ್ತೆ. ಹೌದು, ಏ ನಿಜ.
ಅಷ್ಟು ಪೂಜೆ ಮಾಡ್ತಾರೆ. ಅಲ್ಲಿ ಹಾಕಿದ್ರಲ್ಲ ಟೈಮಿಂಗ್ಸ್ 9ರಿಂದ 1:30 ಅಂತ. ಆಫೀಸ್ ಟೈಮಿಂಗ್ಸ್ ಏನು ಸಕ್ಕತ್ತಾಗಿದೆ. ನಂಗೆ ಬೆಟ್ಟದ್ದೇ ಅಪ್ಪ ಮಸ್ತ್ ಇಷ್ಟ. ಅದೊಂದು ಇದೊಂದು ತಾಂಬಡೆ ಸ್ಟ್ಯಾಂಡು ಒಂದು ಯೂಸ್ ಮಾಡಿ ಎತ್ತಿಕ್ಬಿಡು ಬೀರಲ್ಲಿ. ಏನು ಸೆಲ್ಫಿ ಸ್ಟಿಕ್ ಗೋಪ್ರೋ ಅದನ್ನು ತಗೋಬೇಕು. ಗೋಪ್ರೋ ತಗೊಂಬಿಡು. 1000 ಸಬ್ಸ್ಕ್ರೈಬರ್ಸ್ ಅದ ತಗೊಂತೀನಿ. ಟ್ರೈನಲ್ಲಿ ಬಂದಲ್ಲ ಶಿಷ್ಯ. ದೇವಸ್ಥಾನ ಸುತ್ತಮುತ್ತ ಬೆಟ್ಟ ನೀವೇನು ನೋಡ್ತಿದ್ದೀರಾ ಅದು ಕುಮಾರ ಪರ್ವತ, ಪುಷ್ಪಗಿರಿ ಅಂತಲೂ ಕರೀತಾರೆ. ಈ ನದಿ ಹೆಸರು ಕುಮಾರಧಾರ ನದಿ. ಈ ಪುಣ್ಯ ನದಿಗೆ ತುಂಬಾ ವಿಶೇಷ ಇದೆ. ಈ ಪುಣ್ಯ ನದಿಲಿ ದೇವ್ರ ದರ್ಶನ ಪಡೆಯೋಕ್ಕೂ ಮುಂಚೆ ಎಲ್ಲ ಭಕ್ತಾದಿಗಳು ಸ್ನಾನ ಮಾಡಿ ಹೋಗ್ತಾರೆ. ಇಲ್ಲಿ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಇದೆ. ನಾವು ಸರ್ಪ ಸಂಸ್ಕಾರ ಪೂಜೆ ಮಾಡೋಕ್ಕೂ ಮುಂಚೆ ಆದಿಸುಬ್ರಹ್ಮಣ್ಯ ದೇವ್ರ ದರ್ಶನ ಪಡೆದು ಯಾಗಶಾಲೆ ಹತ್ರ ಹೋಗ್ತೀವಿ. ನಾನು ಮೊದಲೇ ಹೇಳಿದಾಗೆ ಸರ್ಪ ಸಂಸ್ಕಾರ ಪೂಜೆ ಮಾಡಿಸೋದಕ್ಕೆ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ. 1 ಟಿಕೆಟ್ಗೆ 4200 ರೂಪಾಯಿ ಆಗುತ್ತೆ ಮತ್ತು 1 ಟಿಕೆಟಲ್ಲಿ 4 ಜನ ಹೋಗ್ಬೋದು. ಸರ್ಪ ಸಂಸ್ಕಾರ ಪೂಜೆ ಮಾಡಿಸೋರಿಗೆ ನಾಗ ಪ್ರತಿಷ್ಠಾಪನೆ ಕೂಡ ಉಚಿತವಾಗಿ ಮಾಡಿಕೊಡ್ತಾರೆ. ಆನ್ಲೈನ್ ಬುಕ್ಕಿಂಗ್ ಮಾಡಿರೋರು ಮುಖ್ಯ ದೇವಸ್ಥಾನ ಹತ್ರ ಇರುವ ಸೇವಾ ಕೌಂಟರ್ ಹತ್ರ ಹೋಗಿ ನಿಮ್ಮ ಒರಿಜಿನಲ್ ID ಕಾರ್ಡ್ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಾದ್ರೆ ಏನು ಅಪ್ಲೋಡ್ ಮಾಡಿರ್ತೀರ ಅದನ್ನು ಒರಿಜಿನಲ್ ಡಾಕ್ಯುಮೆಂಟ್ ಅವ್ರಿಗೆ ತೋರಿಸ್ಬೇಕು. ಅಲ್ಲಿ ನಮಗೊಂದು ನಂಬರ್ ಕೊಡ್ತಾರೆ. ಅಲ್ಲಿಂದ ನಾವು ಯಾಗಶಾಲೆ ಹತ್ರ ಬರಬೇಕು. ನಮಗೆ ಕೊಟ್ಟಿರೋ ನಂಬರಲ್ಲಿ ಹೋಗಿ ನಾವು ಕುತ್ಕೋಬೇಕು. ಈ ಟಿಕೆಟಲ್ಲಿ ಪುರೋಹಿತರಿಗೆ ಕೊಡುವ ದಕ್ಷಿಣೆ, ಗೋಗಳಿಗೆ ಕೊಡುವ ದಾನ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿರ್ತಾರೆ. ಆದರೂ ನಮಗೆ ಇಷ್ಟ ಇದ್ದರೆ ನಾವು ಸಪ್ರೇಟಾಗಿ ದಕ್ಷಿಣೆ ಮತ್ತು ದಾನಗಳನ್ನ ಮಾಡ್ಬೋದು. ಪೂಜೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಸಂಕಲ್ಪ ಮಾಡ್ತಾರೆ. ನಾವು ಈ ಪೂಜೆನ ಯಾವ ಕಾರಣಕ್ಕೆ ಮಾಡಿಸ್ತಾ ಇದ್ದೀವಿ, ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ನಮ್ಮ ಹತ್ರ ಕೇಳಿಕೊಂಡು ಅದ್ರ ಪ್ರಕಾರ ಸಂಕಲ್ಪ ಮಾಡಿಕೊಡ್ತಾರೆ. ಮೊದಲನೇ ದಿನ ಸಂಸ್ಕಾರ ಮತ್ತು ದರ್ಪಣ ಇರುತ್ತೆ. ಅಕ್ಕಿ ಹಿಟ್ಟಿನಿಂದ 2 ನಾಗ ಮಾಡಿರ್ತಾರೆ. ಒಂದು ಗಂಡು ಒಂದು ಹೆಣ್ಣು ಅಂತ ಅಸ್ಯೂಮ್ ಮಾಡಿ ಅದಕ್ಕೆ ಪೂಜೆ ಮಾಡ್ತಾರೆ. ಅಂತ್ಯ ಸಂಸ್ಕಾರ ಆದಮೇಲೆ ಹುಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡೋಕ್ಕೆ ಹೇಳ್ತಾರೆ. ನದಿಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ರೂಮ್ಗೆ ಹೋಗಿ ಹುಟ್ಟ ಬಟ್ಟೆಯಲ್ಲಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಭೋಜನ ಶಾಲೆಗೆ ಬರಬೇಕು. ಹೇಗೆ ನಾವು ಒಬ್ಬ ಮನುಷ್ಯನ ಸಾವಿಗೆ ಹೋಗಿ ಬಂದಾಗ ಹೇಗೆ ನಾವು ಮಡಿಯಿಂದ ಇಡ್ತೀವೋ ಅದೇ ರೀತಿ ಇಲ್ಲೂ ನಾವು ಇರಬೇಕು. ಈ ಪೂಜೆ ಆದಮೇಲೆ 3 ದಿವಸ ಈರುಳ್ಳಿ ಬೆಳ್ಳುಳ್ಳಿ ನಾವು ತಿನ್ನಂಗಿಲ್ಲ. ಊಟದ ವ್ಯವಸ್ಥೆ ಕೂಡ ಅವರೇ ಮಾಡಿರ್ತಾರೆ. ಬೆಳಗ್ಗೆಯಿಂದ ನಾವೇನೂ ತಿಂದಿರಲಿಲ್ಲ. ಮಧ್ಯಾಹ್ನ 1:30 ಆಗಿದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಕಿರಣ್ ವ್ಲಾಗ್ಸ್. ಈಗ ತಾನೇ ಜಸ್ಟು ಪೂಜೆ ಮುಗಿಸ್ಕೊಂಡು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ರೆಸ್ಟಿಗೆ ಹೋಗಿದ್ವಿ. ಇವಾಗ 6 ಗಂಟೆಗೆ ತಿಂಡಿ ಕೊಡ್ತಾರೆ ಅಂತ ಹೋಗ್ತಾ ಇದ್ದೀನಿ. ತಿಂಡಿ ತಿನ್ನಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಊಟ ಕೊಟ್ಟಿದ್ರು, ತಿಂಡಿ ಕೊಟ್ಟಿರಲಿಲ್ಲ. ಅದಕ್ಕೆ ಇವಾಗ ತಿಂಡಿ ಕೊಡ್ತಿದ್ದಾರೆ. ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ತಿಂಡಿ ಅಂತಂದರೆ ಇವರು ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಉಲ್ಟಾ ಪಲ್ಟಾ ಮಾಡ್ತಾ ಇರ್ತಾರೆ. ಫಸ್ಟು ಅನ್ನ ರಸಮ್ ಹಾಕ್ತಾರೆ ಊಟಕ್ಕೆ, ಆಮೇಲಿಂದ ಅನ್ನ ಸಾಂಬಾರು ಹಾಕ್ತಾರೆ. ಅದಾದಮೇಲೆ ಸೆಂಟ್ರಲ್ಲಿ ಪಾಯಸ ಹಾಕ್ತಾರೆ. ಸೆಂಟ್ರಲ್ ಪಾಯಸ ಹಾಕ್ತಾರೆ. ಅದಾದ್ಮೇಲೆ ಮತ್ತೆ ಲಾಸ್ಟಿಗೆ ಅನ್ನ ಸಾಂಬಾರು ಹಾಕ್ತಾರೆ. ಅನ್ನ ರಸಂ, ಅನ್ನ ಸಾರು, ಪಾಯಸ. ಹಾಂ, ಆ ಹೊಟ್ಟೆ ಹಸ್ತಿರೋದಕ್ಕೂ ಬೆಳಗ್ಗೆನ ತಿಂಡಿ ಬೇರೆ ಕೊಟ್ಟಿರಲ್ಲ. ಮಧ್ಯಾಹ್ನ ಊಟ ಆದಮೇಲೆ ನಾವು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ.
ಈಗ ಸಂಜೆ ಒಂದು 7 ಗಂಟೆ ಆಗಿರ್ಬೋದು. ಆ ಟೈಮಲ್ಲಿ ಊಟ ಮಾಡೋಕ್ಕಂತ ಹೋದ್ವಿ. ಇಲ್ಲಿ ಇವರು ಸಂಜೆ ಮಾಡೋ ಊಟನ ತಿಂಡಿ ಅಂತ ಕರೀತಾರೆ. ಈ 2 ದಿನ ನಾವು ದೇವಸ್ಥಾನದಲ್ಲೇ ಊಟ ಮಾಡಬೇಕು, ಹೊರಗಡೆ ಏನೂ ತಿನ್ನಂಗಿಲ್ಲ. ಇವತ್ತು ನಮಗೆ ಸೂತಕ ಇರೋ ಕಾರಣ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು. ಅದಕ್ಕೆ ಅಲ್ಲಿ ಸುಮಾರು ಅಂಗಡಿಗಳಿತ್ತು. ಸುಮ್ಮನೆ ಹಾಗೆ ನೋಡಿಕೊಂಡು ಒಂದು ರೌಂಡ್ ಹೊಡ್ಕೊಂಡು ರೂಮಿಗೆ ಹೋದ್ವಿ. ಏನು ತಗೊಳಲ್ವಾ? ಚೆನ್ನಾಗಿದೆ ನೋಡಿ ಅಲ್ವಾ? ಇದು ಡೇ 2. ಇವತ್ತು 5:15ಗೆ ಪೂಜೆ ಇತ್ತು. ಅದಕ್ಕೆ ನಾವೆಲ್ಲ ಬೇಗ ರೆಡಿಯಾಗಿ 5 ಗಂಟೆಗೆ ಹೋಗ್ತಾ ಇದ್ದೀವಿ. ನಿನ್ನೆ ಎಲ್ಲಿ ಪೂಜೆ ಮಾಡಿರ್ತಾರೋ ಅಲ್ಲೇ ಅದೇ ಜಾಗಕ್ಕೆ ನಾವು ಹೋಗಬೇಕು. ನಮಗೆ ಅಂತ ಇದ್ದ ಪುರೋಹಿತರು ಕೂಡ ಬಂದಿದ್ದರು. ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಕರೆಕ್ಟಾಗಿ 5:15ಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. 7 ಗಂಟೆ 7:15ಗೆಲ್ಲ ಪೂಜೆ ಮುಗ್ದೋಗುತ್ತೆ. ಇವತ್ತು ಸಂಸ್ಕಾರ ಮಾಡಿದ ಸರ್ಪಕ್ಕೆ ಪಿಂಡ ಪ್ರದಾನ ಮಾಡ್ತಾರೆ. ಈ ಪೂಜೆ ಎಲ್ಲ ಆದಮೇಲೆ ನಮ್ಮ ಪುರೋಹಿತರು ಹೋಗಿ ಪಿಂಡ ಪ್ರದಾನ ಮಾಡಿ ಬರ್ತಾರೆ. ಇಲ್ಲಿಗೆ 2ನೇ ದಿನ ಪೂಜೆ ಕೂಡ ಸಂಪೂರ್ಣ ಆಗುತ್ತೆ. ಇದೆಲ್ಲ ಆದಮೇಲೆ ನಾವು ನಮ್ಮ ಪುರೋಹಿತರಿಗೆ ದಕ್ಷಿಣೆ ಕೊಡಬೇಕು. ಆಮೇಲೆ ಬ್ರಹ್ಮಚಾರಿಗಳಿಗೂ ದಕ್ಷಿಣೆ ಕೊಡಬೇಕು. ಅದಾದಮೇಲೆ ಗೋಪೂಜೆ ಇರುತ್ತೆ. ಗೋವಿಗೆ ಪೂಜೆ ಮಾಡಿ ಅಲ್ಲಿ ನಿಲ್ಲಿಸಿರ್ತಾರೆ. ನಾವೆಲ್ಲ ಹೋಗಿ ಗೋವಿಗೆ ನಮಸ್ಕರಿಸಬೇಕು. ಇದೆಲ್ಲ ಆದಮೇಲೆ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಪಡಿಬೇಕು. ದೇವ್ರ ದರ್ಶನ ಆದಮೇಲೆ ಮತ್ತೆ ಭೋಜನ ಶಾಲೆಗೆ ಹೋಗಿ ತಿಂಡಿ ತಿಂದ್ಕೊಂಡು ಮುಖ್ಯ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯನ ದರ್ಶನ ಪಡಿಬೇಕು. ಇಲ್ಲಿಗೆ ಸರ್ಪ ಸಂಸ್ಕಾರ ಸಂಪೂರ್ಣ ಆಗುತ್ತೆ. ಇದಾದಮೇಲೆ ನಾಗ ಪ್ರತಿಷ್ಠಾಪನೆ ಇರುತ್ತೆ. ಇದಕ್ಕೆ ನಾವು ಮುಖ್ಯ ದೇವಸ್ಥಾನದಲ್ಲೇ ಸಂಕಲ್ಪ ಮಾಡಿಕೊಂಡು ನಾಗ ಪ್ರತಿಷ್ಠಾಪನೆ ಪೂಜೆಗೆ ಕೂತ್ಕೋಬೇಕು. ಪೂಜೆ ಎಲ್ಲ ಆದಮೇಲೆ ಸರ್ಪ ಸಂಸ್ಕಾರ ಮಾಡಿರೋರಿಗೆ ಪ್ರಸಾದ ಕೊಡ್ತಾರೆ. ಅದರಲ್ಲಿ ಕಾಯಿ, ಕಲ್ಲು ಸಕ್ಕರೆ, ಒಂದು ಲಾಡು ಇರುತ್ತೆ. ಅವ್ರು ಕೊಟ್ಟಿರೋ ಕಾಯಲ್ಲಿ ನಾವು ಮನೆಗೆ ಹೋಗಿ ಪೂಜೆ ಮಾಡಿ ಅದರಿಂದ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು. ಹಾಗೆ ಕುಂಕುಮ ಕೂಡ ಕೊಟ್ಟಿರ್ತಾರೆ. ಅದನ್ನು ನಾವು ಡೈಲಿ ಹಣೆಗೆ ಹಚ್ಕೋಬೇಕು. ಇದೆಲ್ಲ ಆಗೋವಷ್ಟರಲ್ಲಿ ಮಧ್ಯಾಹ್ನ 12:15 ಆಗಿತ್ತು. ಹಾಗೆ ದೇವಸ್ಥಾನದಲ್ಲೇ ಊಟ ಮಾಡಿಕೊಂಡು ನಾವು ಮನೆ ಕಡೆ ಬಂದ್ವಿ.